ಹತ್ತಿ ಬೆಳೆಗೆ ಬಳಸೋ ಸಾರಜನಕ, ರಂಜಕ, ಪೊಟ್ಯಾಷ್ ಡೋಸ್ ಬಗ್ಗೆ ಹಾಗೆ ಹೇಗ್ ಬಳಸ್ಬೇಕು, ಯಾವಾಗ ಬಳಸ್ಬೇಕು ಅನ್ನೋ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಕೋರಮಂಡಲ್ ಗ್ರೋಮೋರ್ ಕಡೆಯಿಂದ ರೈತರಿಗೆ ನಮಸ್ಕಾರ. ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮದಲ್ಲಿ ಇವತ್ತು ಹತ್ತಿ ಬೆಳೆಗೆ ಬೇಕಾಗಿರುವಂತ ರಸಗೊಬ್ಬರ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಗೊಬ್ಬರ ಹೇಗ್ ಬಳಸ್ತಾರೆ ಅಂತ ಇವತ್ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 1 ಎಕರೆ ಹತ್ತಿ ಬೆಳೆಗೆ 48 ಕೆಜಿ ಸಾರಜನಕ, 24 ಕೆಜಿ ರಂಜಕ, 24 ಕೆಜಿ ಪೊಟ್ಯಾಷಿಯಂ ಬಳಸ್ಬೇಕು. ಆದ್ರೆ ಹತ್ತಿ ರೈತ ಇದನ್ನ ಬಳಸೋದು ತುಂಬಾ ಕಷ್ಟ. ಯಾಕಂದ್ರೆ ರೈತ ಸಾಮಾನ್ಯವಾಗಿ ಯೂರಿಯಾ ಅಥವಾ ಕಾಂಪ್ಲೆಕ್ಸ್ ಇಲ್ಲ DAPಯನ್ನ ಬಳಸ್ತಾ ಇರ್ತಾನೆ. ಇದು ಮಳೆ ಬಂದಾಗ ಮಾತ್ರನೇ ಭೂಮಿಗೂ ಉಪಯೋಗ, ಬೇರಿಗೂ ಉಪಯೋಗ. ಅಂತ ಪರಿಸ್ಥಿತಿಯಲ್ಲಿ ರೈತ ಅವಶ್ಯಕತೆ ಇರೋಷ್ಟು ಡೋಸನ್ನ ಕರೆಕ್ಟ್ ಟೈಮ್ಗೆ ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ರೈತರಿಗೆ ನಾನ್ ಕೊಡೋ ಸಲಹೆ ಏನಪ್ಪಾ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಸಾರಜನಕ, ರಂಜಕ, ಪೊಟ್ಯಾಷ್ ಬಳಸ್ಬೇಕು ಅಂದ್ರೆ ಪೈರಿನ ಮೇಲೆ ಸಿಂಪಡಿಸೋ ಅಂತ ನೀರಲ್ಲೇ ಕರಗೋಂತ ಗೊಬ್ಬರ ಈಗ ಲಭ್ಯವಿರೋದ್ರಿಂದ ರೈತರೆಲ್ಲರೂ ಕೂಡ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಅವನ್ನ ಸಿಂಪಡಿಸ್ಬೇಕು ಅಂತ ಕೋರ್ಕೋತಾ ಇದ್ದೀನಿ.